ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ ಒಂದು 8 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಸೇಫ್ ಆದ್ರು ಅಂತ ಹೇಳ್ಬೋದು. ಇವತ್ತಿನ ರವಿವಾರದ ಎಪಿಸೋಡ್ ನಲ್ಲಿ ಇನ್ನೂ 6 ಜನರು ಕೂಡ ಹಾಟ್ ಸೀಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ರಾಶಿಕಾ ಶೆಟ್ಟಿ ಅವರಾಗಿರ್ಬೋದು, ಅದರ ಜೊತೆಗೆ ಧ್ರುವಂತ್ ಆಗಿರ್ಬೋದು, ನಮ್ಮ ಕಾಕ್ರೋಚ್ ಸುದಿ ಅವರಾಗಿರ್ಬೋದು, ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಘು ಅವರಾಗಿರ್ಬೋದು, ಅದರ ಜೊತೆಗೆ ರಿಷಾ ಗೌಡ ಹಾಗೆ ಜಾನ್ವಿ ಅವರು ಅಂತ ಹೇಳ್ಬೋದು. ಈ ಒಟ್ಟಾರೆಯಾಗಿ ಇನ್ನು ಈ 6 ಜನ ಸ್ಪರ್ಧಿಗಳು ಕೂಡ ಈಗ ಎಲಿಮಿನೇಷನ್ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಮೊದಲು ಯಾರು ಸೇವ್ ಆಗ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಅದು ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಸೇವ್ ಆಗುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ಧ್ರುವಂತ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಧ್ರುವಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ಎರಡನೇದಾಗಿಯೇ ನಮ್ಮ ಧ್ರುವಂತ್ ಅವರನ್ನು ನಮ್ಮ ಬಿಗ್ ಬಾಸ್ ನವರು ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 4 ಜನರು ಉಳಿದುಕೊಳ್ತಾರೆ. ಒಂದು ರಘು ಹಾಗೆ ನಮ್ಮ ಕಾಕ್ರೋಚ್ ಸುದಿ, ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ರಿಷಾ ಗೌಡ ಹಾಗೆ ನಮ್ಮ ಜಾನ್ವಿ ಅಂತ ಹೇಳ್ಬೋದು. ಈ 4 ಜನರಿಗೂ ಕೂಡ ಇವತ್ತಿನ ಒಂದು ಎಲಿಮಿನೇಷನ್ ಅಲ್ಲಿ ಬಿಗ್ ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನೀವೆಲ್ಲರೂ ಕೂಡ ಒಂದು ಪ್ರೋಮೋದಲ್ಲಿ ಕೂಡ ನೋಡೇ ಇರ್ತೀರ. 4 ಜನರು ಕೂಡ ಬ್ಯಾಕ್ ಫ್ಯಾಕ್ ಮಾಡಬೇಕು, ಗೇಟ್ ಹೊರಗೆ ಬಂದು ಸಾಲಾಗಿ ನಿಂತುಕೊಳ್ಳಬೇಕು ಅಂತ ಹೇಳ್ಬೋದು. ಅಲ್ಲಿ ಅವರು ತಮ್ಮ ಕೊನೆಯ ಮಾತುಗಳನ್ನು ಕೂಡ ಹೇಳಬೇಕು ಅನ್ನೋಂಥ ಮಾಹಿತಿಯನ್ನು ತಿಳಿಸ್ತಾರೆ. ಆ ಒಂದು ಡೋರ್ ಕೂಡ ಕ್ಲೋಸ್ ಆಗ್ತದೆ ಅಂತ ಹೇಳ್ಬೋದು. ಕ್ಲೋಸ್ ಆದ ತಕ್ಷಣ ಮತ್ತೆ ಆ ಒಂದು ಡೋರ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಯಾವ ಒಬ್ಬ ಸ್ಪರ್ಧಿ ಇರುವುದಿಲ್ಲವ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಎನ್ನುವಂಥ ಮಾಹಿತಿಯನ್ನು ನಮ್ಮ ಬಿಗ್ ಬಾಸ್ ತಿಳಿಸ್ತಾರೆ ಅಂತ ಹೇಳ್ಬೋದು. ಅಲ್ಲಿ ರಘು, ನಮ್ಮ ಕಾಕ್ರೋಚ್ ಸುದಿ, ರಿಷಾ ಗೌಡ ಹಾಗೆ ನಮ್ಮ ಜಾನ್ವಿ ಅವರು ಸಾಲಾಗಿ ನಿಂತುಕೊಳ್ತಾರೆ ಅಂತ ಹೇಳ್ಬೋದು. ನಿಂತುಕೊಂಡ ತಕ್ಷಣ ಡೋರ್ ಕೂಡ ಕ್ಲೋಸ್ ಆಗ್ತದೆ ಅಂತ ಹೇಳ್ಬೋದು. ಡೋರ್ ಓಪನ್ ಆದಂಥ ಸಂದರ್ಭದಲ್ಲಿ ಕಾಕ್ರೋಚ್ ಸುದಿ ಅವರು ಇರೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇದು 100ಗೆ 100% ಕನ್ಫರ್ಮ್ ಇರುವಂತಹ ಮಾಹಿತಿ ಅಂತ ಹೇಳ್ಬೋದು. ಅದು ಬೇರೆ ಯಾರು ಇಲ್ಲ, ಕಾಕ್ರೋಚ್ ಸುದಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಅಫಿಷಿಯಲ್ ಆಗಿ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನು ಕೂಡ ನಮ್ಮ ಬಿಗ್ ಬಾಸ್ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 8 ಜನ ನಾಮಿನೇಟ್ ಆಗಿದ್ದಂತಹ ಈ ಒಂದು 7ನೇ ವಾರದಲ್ಲಿ ನಮ್ಮ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಒಂದು ರೀತಿಯಾಗಿ ಫೇರ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಓಟ್ಗಳು ಕೂಡ ಅತಿ ಕಡಿಮೆ ಬಂದಿದ್ದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಯಾವುದೇ ರೀತಿಯಾಗಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಆಕ್ಟಿವ್ ಕೂಡ ಇರಲಿಲ್ಲ, ಏನು ಕೂಡ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ನಮ್ಮ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕಾಕ್ರೋಚ್ ಸುದಿಯವರು ಔಟ್ ಆಗಿದ್ದು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬಿಗ್ ಬಾಸ್ ನ ಮುಂದಿನ ವಿಡಿಯೋ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.